ಈ ಕ್ಯಾನ್ಸರ್ನ ಲಕ್ಷಣಗಳೇನು? ಅಂದರೆ ನನಗೆ ಕ್ಯಾನ್ಸರ್ ಬಂದಿದೆ ಅಥವಾ ಬರೋ ಸಾಧ್ಯತೆ ಇದೆ ಅಂತ ಹೇಗೆ ಅದನ್ನು ನಾವು ನಮಗೆ ಗುರ್ತಿಡಿಬೇಕು, ವೈದ್ಯರ ಹತ್ರ ಹೋಗಬೇಕು ಅಂತ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಅಂತಂದರೆ ಗಡ್ಡೆ. ಎಲ್ಲೋ ಒಂದು ಊತ ಇದೆ ಮೈ ಮೇಲೆ, ಅದು ಕತ್ತಲ್ಲಿರ್ಬೋದು ಅಥವಾ ಈ ಮುಖದ ಮೇಲೆ ಇರ್ಬೋದು, ಸೈಡು ಕಿವಿ ಮುಂದೆ ಇರ್ಬೋದು, ಕಿವಿ ಹಿಂದೆ ಇರ್ಬೋದು, ಥೈರಾಯ್ಡು ಇಲ್ಲಿರುತ್ತೆ, ಇಲ್ಲಿ ಗಡ್ಡೆ ಆಗಿರ್ಬೋದು, ಅಥವಾ ಕಂಕುಳಲ್ಲಿ ಅಂತ ಹೇಳ್ತೀವಿ, ಕಂಕುಳಲ್ಲಿ ಗಡ್ಡೆ ಆಗಿರ್ಬೋದು, ಅಥವಾ ಸ್ತನದಲ್ಲಿ ಗಡ್ಡೆ ಆಗಿರ್ಬೋದು, ಅಥವಾ ಹೊಟ್ಟೆ ಮೇಲೆ ಗಡ್ಡೆ ಆಗಿರ್ಬೋದು. ಯಾವುದೇ ಗಡ್ಡೆ ಮೈ ಮೇಲೆ ಇದ್ದಾಗ ಅದನ್ನು ಪರೀಕ್ಷಿಸಬೇಕು. ಅದು ಯಾವಾಗಲೂ ಕ್ಯಾನ್ಸರ್ ಗಡ್ಡೆನೇ ಇರಬೇಕಂತ ಏನಿಲ್ಲ, ಬಟ್ ಆದ್ರೂ ಯಾವುದೇ ಗಡ್ಡೆನ ಅದು ಕ್ಯಾನ್ಸರೋ ಅಥವಾ ಅಲ್ಲವೋ ಅಂತ ಅನ್ನೋದು ಪರೀಕ್ಷೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇದು ಫಸ್ಟ್ ಸೈನು. ಎರಡನೇದು ತೂಕ ಕಡಿಮೆ ಆಗೋದು, ವೇಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಅಂದರೆ ಏನು ಕಾರಣಗಳಿಲ್ಲದೆ ನಿಮ್ಮ ತೂಕ ಕಡಿಮೆ ಆಗ್ತಾ ಇದೆ ಅಂದರೆ ಅದನ್ನು ತುಂಬ ಇಂಪಾರ್ಟೆಂಟು. ಸುಮಾರು ಜನ ನಾನು ವೇಟ್ ಲಾಸ್ ಆಗ್ತಾ ಇದೆ ಅಂತ ತುಂಬ ಖುಷಿ ಪಡ್ತಾರೆ, ಬಟ್ ಅದು ಆ ರೀತಿ ಅಲ್ಲ. ನೀವು ಊಟ ಕಡಿಮೆ ಮಾಡ್ದೇ ವೇಟ್ ಲಾಸ್ ಆಗ್ತಾ ಇದೆ ಅಂದರೆ ಅದು ಒಂದು ಲಕ್ಷಣ, ಕ್ಯಾನ್ಸರ್ನ ಲಕ್ಷಣ. ಇನ್ನೊಂದು ಜ್ವರ. ಎಲ್ರಿಗೂ ಫೀವರ್ ಬರುತ್ತೆ, ಬಟ್ 8 ದಿವಸ ಇರುತ್ತೆ, ಒಂದು 15 ದಿವಸ ಇರುತ್ತೆ. ಲೋ ಗ್ರೇಡ್ ಫೀವರ್, ತುಂಬ ಕಡಿಮೆ ಜ್ವರ ಬರ್ತಾ ಇದೆ, 1 ತಿಂಗಳಾದರೂ ಕಡಿಮೆ ಆಗ್ತಿಲ್ಲ ಅಂದಾಗ ಆವಾಗ ಇದು ಒಂದೊಂದು ಸರಿ ಬ್ಲಡ್ ಕ್ಯಾನ್ಸರ್ ಲಕ್ಷಣ ಇರ್ಬೋದು, ಅಥವಾ ಕಿಡ್ನಿ ಕ್ಯಾನ್ಸರ್ ಲಕ್ಷಣ ಇರ್ಬೋದು, ಅಥವಾ ಬೇರೆ ಯಾವುದೋ ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಅದಕ್ಕೋಸ್ಕರ ಜ್ವರ 1 ತಿಂಗಳಿಗಿಂತ ಜಾಸ್ತಿ ಇದೆ ಅಂದರೆ ಅದನ್ನು ಪರೀಕ್ಷೆ ಮಾಡಬೇಕು.